ಆತ್ಮೀಯ ಸ್ನೇಹಿತರೆ, MNS ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಮುಂಬರುವ ನೇಮಕಾತಿ ಪರೀಕ್ಷೆಯಾದಂಥ ಶಿಕ್ಷಕರ ನೇಮಕಾತಿಯ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅತ್ಯಂತ ಉಪಯುಕ್ತವಾಗುವ ಪೇಪರ್ 1 ಅಥವಾ ಪತ್ರಿಕೆ 1ರ ಟಾಪ್ 35 ಪ್ರಶ್ನೆಗಳ ವಿಡಿಯೋವನ್ನು ನಿಮಗಾಗಿ ತಂದಿದ್ದೇವೆ. ಈ ವಿಡಿಯೋದಲ್ಲಿ ಅರ್ಥಶಾಸ್ತ್ರ, ಭಾರತ ಸಂವಿಧಾನ, ಇತಿಹಾಸ ಹಾಗೆ ಭೂಗೋಳಕ್ಕೆ ಸಂಬಂಧಪಟ್ಟ ಬಹುಮುಖ್ಯ ಪ್ರಶ್ನೆಗಳಿರುವುದರಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ. ಹಾಗೆ ನಮ್ಮ ಪ್ರಯತ್ನ ಇಷ್ಟವಾದಲ್ಲಿ ನಮ್ಮ MNS ಅಕಾಡೆಮಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಅಂತಾರಾಷ್ಟ್ರೀಯ ಹಣಕಾಸು ನಿಗಮದ ಮುಖ್ಯ ಕಚೇರಿ ಎಲ್ಲಿದೆ? ದ ಹೆಡ್ ಕ್ವಾರ್ಟರ್ ಆಫ್ IMF, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತ ಕರಿತೀವಿ. ಇದರ ಒಂದು ಮುಖ್ಯ ಕೇಂದ್ರ ಕಚೇರಿ ಅಮೆರಿಕದ ವಾಷಿಂಗ್ಟನ್ DC ನಲ್ಲಿದೆ. ವಾಷಿಂಗ್ಟನ್ DC ಅಮೆರಿಕದ ರಾಜಧಾನಿಯೂ ಸಮೇತ ಹೌದು. ನಮ್ಮ ರಾಷ್ಟ್ರಧ್ವಜವನ್ನು ಯಾವಾಗ ಅಂಗೀಕರಿಸಲಾಯಿತು? ಇದಕ್ಕೆ ಸರಿಯಾದ ಉತ್ತರ ಜುಲೈ 22, 1947ರಂದು ಸಂವಿಧಾನ ರಚನಾ ಸಭೆಯಲ್ಲಿ ಭಾರತದ ರಾಷ್ಟ್ರಧ್ವಜವನ್ನು ಅಂಗೀಕಾರ ಮಾಡಲಾಯಿತು. ಇನ್ನು ರಾಷ್ಟ್ರಧ್ವಜದಲ್ಲಿ 3 ಬಣ್ಣಗಳನ್ನು ಕಾಣ್ತೇವೆ: ಕೇಸರಿ, ಬಿಳಿ, ಹಸಿರು. ಮಧ್ಯದಲ್ಲಿ ಅಶೋಕ ಚಕ್ರವನ್ನು ನಾವು ಕಾಣಬಹುದು. ಕ್ವೆಶ್ಚನ್ ನಂಬರ್ 7. ವಿಶ್ವ ಆರೋಗ್ಯ ಸಂಸ್ಥೆಯ ಮುಖ್ಯ ಕಚೇರಿ ಎಲ್ಲಿದೆ? ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಥವಾ WHO ಎಂದು ಕರೆಯುತ್ತೇವೆ. ಆಯ್ಕೆಗಳು: ಜಿನಿವಾ, ಪ್ಯಾರಿಸ್, ನ್ಯೂಯಾರ್ಕ್ ಮತ್ತು ವಾಷಿಂಗ್ಟನ್. ಸರಿಯಾದಂತಹ ಉತ್ತರ ಜಿನಿವಾದಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯ ಮುಖ್ಯ ಕಚೇರಿ ಕಾಣುತ್ತೇವೆ. ಪ್ರಪಂಚದ ಮಾನವರ ಆರೋಗ್ಯ ಸುಧಾರಿಸೋದಕ್ಕೋಸ್ಕರ 1948ರಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯನ್ನು ಸ್ಥಾಪನೆ ಮಾಡಲಾಯಿತು. ಈ ವಿಶ್ವ ಆರೋಗ್ಯ ಸಂಸ್ಥೆಯು ಕಾಲರಾ, ಪ್ಲೇಗ್, ಮಲೇರಿಯಾ, ಸಿಡುಬು ಮುಂತಾದ ರೋಗಗಳನ್ನು ಸಂಪೂರ್ಣವಾಗಿ ತೊಡೆದುಹಾಕಲು ಯತ್ನಿಸುತ್ತಿದೆ. ಅದೇ ರೀತಿ ಕ್ಯಾನ್ಸರ್ನಂತಹ ಭೀಕರ ರೋಗಗಳಿಂದ ಪ್ರಪಂಚವನ್ನು ಮುಕ್ತಗೊಳಿಸಲು ಪ್ರಯತ್ನಿಸುತ್ತದೆ. ಇದರ ಒಂದು ಕೇಂದ್ರ ಕಚೇರಿ ಸ್ವಿಟ್ಜರ್ಲೆಂಡಿನ ಜಿನಿವಾದಲ್ಲಿದೆ. ದಕ್ಷಿಣ ಭಾರತದ ಈ ಕೆಳಗಿನ ಯಾವ ರಾಜ್ಯದಲ್ಲಿ ಜನಸಾಂದ್ರತೆಯ ಪ್ರಮಾಣ ಹೆಚ್ಚಿದೆ? ನೀಡಿರುವಂತಹ 4 ರಾಜ್ಯಗಳಲ್ಲಿ ಜನಸಾಂದ್ರತೆ ಅಥವಾ ಡೆನ್ಸಿಟಿ ಆಫ್ ದ ಪಾಪ್ಯುಲೇಷನ್ ಜಾಸ್ತಿ ಇರುವಂತಹ ರಾಜ್ಯ ಕೇರಳ ರಾಜ್ಯವಾಗಿದೆ. ಕರ್ನಾಟಕದ ಜನಸಾಂದ್ರತೆ 319 ಚದರ ಕಿಲೋಮೀಟರ್ ವ್ಯಾಪ್ತಿಗೆ, ಕೇರಳ 859 ಜನರು ಚದರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬರ್ತಾರೆ. ಹಾಗೆಯೇ ತೆಲಂಗಾಣ 310, ಮಹಾರಾಷ್ಟ್ರ 365. ಹೀಗಾಗಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಜನಸಾಂದ್ರತೆಯನ್ನು ಹೊಂದಿರುವಂತಹ ರಾಜ್ಯ ಕೇರಳವಾಗಿದೆ. 2369 ಕಿಲೋಮೀಟರ್ ಉದ್ದವಿರುವ ಹಾಗೂ ವಾರಣಾಸಿಯಿಂದ ಕನ್ಯಾಕುಮಾರಿಯವರೆಗೆ ವ್ಯಾಪಿಸಿರುವಂತಹ ರಾಷ್ಟ್ರೀಯ ಹೆದ್ದಾರಿ ಯಾವುದು? ಇದಕ್ಕೆ ಸರಿ ಉತ್ತರ NH7, ನ್ಯಾಷನಲ್ ಹೈವೇ ನಂಬರ್ 7 ಏನಿದೆ, ಇದು ಭಾರತದ ಅತ್ಯಂತ ಉದ್ದವಾದಂತಹ ರಾಷ್ಟ್ರೀಯ ಹೆದ್ದಾರಿಯಾಗಿದ್ದು ವಾರಣಾಸಿಯಿಂದ ಕನ್ಯಾಕುಮಾರಿಗೆ ವ್ಯಾಪಿಸಿದೆ. ಇದರ ಒಟ್ಟು ಉದ್ದ 2369 ಕಿಲೋಮೀಟರ್ಗಳು. ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಈ ಕೆಳಗಿನ ಯಾವ ಸ್ಥಳದಲ್ಲಿದೆ? ಮಹಾರಾಷ್ಟ್ರದ ಪುಣೆಯಲ್ಲಿ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಯನ್ನು ನಾವು ಕಾಣುತ್ತೇವೆ. ಹಾಗೆಯೇ ನವದೆಹಲಿಯಲ್ಲಿ ಡಿಫೆನ್ಸ್ ಇನ್ಸ್ಟಿಟ್ಯೂಟ್ ಆಫ್ ಸೈಕಾಲಜಿಕಲ್ ರಿಸರ್ಚ್ ಕೇಂದ್ರವನ್ನು ಕಾಣ್ತೇವೆ. ವೆಲ್ಲಿಂಗ್ಟನ್ನಲ್ಲಿ ಡಿಫೆನ್ಸ್ ಸರ್ವಿಸಸ್ ಸ್ಟಾಫ್ ಕಾಲೇಜನ್ನು ಕಾಣ್ತೇವೆ. ಹಾಗೆಯೇ ಗುರ್ಗಾಂವ್ನಲ್ಲಿ ಇಂಡಿಯನ್ ನ್ಯಾಷನಲ್ ಡಿಫೆನ್ಸ್ ಯೂನಿವರ್ಸಿಟಿಯನ್ನು ಕಾಣ್ತೇವೆ. ಆಗಾ ಖಾನ್ ಕಪ್ ಎಂಬುದು ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಹಾಕಿ, ಕ್ರಿಕೆಟ್, ಪೋಲೋ, ಬಾಸ್ಕೆಟ್ಬಾಲ್. ಇದು ಹಾಕಿಗೆ ಸಂಬಂಧಪಟ್ಟಂತಹ ಪ್ರಮುಖವಾದಂತಹ ಟ್ರೋಫಿಯಾಗಿದೆ. ಕಾರ್ಗಿಲ್ ವಿಜಯ್ ದಿವಸವನ್ನು ಯಾವಾಗ ಆಚರಿಸುವರು? ಜುಲೈ 26, ಜೂನ್ 26, ಆಗಸ್ಟ್ 26, ಸೆಪ್ಟೆಂಬರ್ 26. ಸರಿಯಾದಂತಹ ಉತ್ತರ ಜುಲೈ 26ರಂದು ಕಾರ್ಗಿಲ್ ವಿಜಯ್ ದಿವಸನ್ನು ಆಚರಿಸುವರು. 1999ರಲ್ಲಿ ಭಾರತವು ಪಾಕಿಸ್ತಾನದಲ್ಲಿ ಕಾರ್ಗಿಲ್ ಗಡಿಯಲ್ಲಿ ವಿಜಯವನ್ನು ಸಾಧಿಸಿದಂತಹ ದಿನದ ನೆನಪಿಗಾಗಿ ಜುಲೈ 26ನ ಕಾರ್ಗಿಲ್ ವಿಜಯ್ ದಿವಸ್ ಎಂದು ಆಚರಿಸುವರು. ಯಾವ ಭಾರತೀಯ ಭಾಷೆಗೆ ಮೊದಲ ಬಾರಿಗೆ ಶಾಸ್ತ್ರೀಯ ಸ್ಥಾನಮಾನ ದೊರೆತಿದೆ? ಮಲಯಾಳಂ, ತಮಿಳು, ತೆಲುಗು ಮತ್ತು ಕನ್ನಡ. ಇದರಲ್ಲಿ ಮೊಟ್ಟಮೊದಲ ಬಾರಿಗೆ ಶಾಸ್ತ್ರೀಯ ಸ್ಥಾನಮಾನ ದೊರೆತಂತಹ ಭಾಷೆ ತಮಿಳು ಭಾಷೆಯಾಗಿದೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸಮ್ಮೇಳನಗಳು ಮತ್ತು ಸ್ಥಳಗಳನ್ನು ಸರಿಯಾಗಿ ಹೊಂದಿಸಿ. 1ನೇ ಸಮ್ಮೇಳನ, 2ನೇ ಸಮ್ಮೇಳನ, 3ನೇ ಸಮ್ಮೇಳನ, 4ನೇ ಸಮ್ಮೇಳನ ಇವು ನಡೆದಂಥ ಸ್ಥಳಗಳನ್ನು ಸರಿಯಾಗಿ ಹೊಂದಾಣಿಕೆ ಮಾಡಬೇಕು.
ಒಂದನೇ ಸಮ್ಮೇಳನ ಬಾಂಬೆನಲ್ಲಿ ನಡೆಯುತ್ತೆ, ಎರಡನೇ ಸಮ್ಮೇಳನ ಕಲ್ಕತ್ತಾದಲ್ಲಿ ನಡೆಯುತ್ತೆ, ಮೂರನೇ ಸಮ್ಮೇಳನ ಮಡ್ರಾಸ್, ಹಾಗೆಯೇ ನಾಲ್ಕನೇ ಸಮ್ಮೇಳನ ಉತ್ತರ ಪ್ರದೇಶದ ಅಲಹಾಬಾದ್ನಲ್ಲಿ ನಡೆಯುತ್ತೆ. INC ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ವಾರ್ಷಿಕ ಅಧಿವೇಶನಗಳು. ಟ್ರಾನ್ಸ್ಫರ್ ಆಫ್ ಪವರ್ ಇನ್ ಇಂಡಿಯಾ ಗ್ರಂಥದ ಲೇಖಕರು ಯಾರು? VP ಮೆನನ್. ಈ ಒಂದು ಗ್ರಂಥದಲ್ಲಿ 1939ರಿಂದ 1947ರವರೆಗೆ ಭಾರತಕ್ಕೆ ಸ್ವಾತಂತ್ರ್ಯವನ್ನು ಹಸ್ತಾಂತರಿಸುವ ಪ್ರಕ್ರಿಯೆಯ ಬಗ್ಗೆ ಅತ್ಯಂತ ಅಮೂಲ್ಯವಾದಂಥ ಅಂಶಗಳನ್ನು ಕ್ರೋಢೀಕರಿಸಿದ್ದಾರೆ VP ಮೆನನ್ ರವರು. ಯಾವ ಕಾನೂನಿನ ಅನ್ವಯ ರಾಜಕೀಯ ಪಕ್ಷಗಳ ಚುನಾವಣಾ ಸಂದರ್ಭದಲ್ಲಿ ನೀತಿ ಸಂಹಿತೆಯನ್ನು ಜಾರಿಗೊಳಿಸಲಾಗುತ್ತದೆ? ನಮಗೆಲ್ಲ ಗೊತ್ತಿರುವಂತೆ ಚುನಾವಣೆಯ ಸಂದರ್ಭದಲ್ಲಿ ಕೋಡ್ ಆಫ್ ಕಂಡಕ್ಟ್ ಅಥವಾ ನೀತಿ ಸಂಹಿತೆಯನ್ನು ಜಾರಿಗೆ ತರುತ್ತೆ ಚುನಾವಣಾ ಆಯೋಗ. ಹಾಗಾದರೆ ಅದು ಯಾವ ಕಾನೂನಿನ ಅನ್ವಯ ಆ ಒಂದು ನೀತಿ ಸಂಹಿತೆಯನ್ನು ಜಾರಿಗೊಳಿಸ್ತಾರೆ? ಪ್ರಜಾಪ್ರತಿನಿಧಿ ಕಾಯ್ದೆ 1951, ಪೀಪಲ್ ರೆಪ್ರೆಸೆಂಟೇಟಿವ್ ಆಕ್ಟ್ 1951. ಸೊ ಈ ಒಂದು ಕಾನೂನಿನ ಅನ್ವಯ ಚುನಾವಣಾ ಸಂದರ್ಭದಲ್ಲಿ ಚುನಾವಣಾ ಆಯೋಗವು ನೀತಿ ಸಂಹಿತೆಯನ್ನು ಜಾರಿಗೆ ತರುತ್ತದೆ. ಈ ಕೆಳಗಿನ ಯಾವ ಪ್ರಕರಣದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡುವ ಅಧಿಕಾರ ಸಂಸತ್ತಿಗೆ ಇದೆ, ಆದರೆ ಅದು ಸಂವಿಧಾನದ ಮೂಲ ರಚನೆಗೆ ಧಕ್ಕೆ ಉಂಟು ಮಾಡಬಾರದು ಎಂಬುದನ್ನು ತನ್ನ ತೀರ್ಪಿನಲ್ಲಿ ಒತ್ತಿ ಹೇಳಿತು? ಹಾಗಾದರೆ ಆ ಒಂದು ತೀರ್ಪು ಯಾವುದು? ಕೇಶವಾನಂದ ಭಾರತಿ ಪ್ರಕರಣ ವರ್ಸಸ್ ಸ್ಟೇಟ್ ಆಫ್ ಕೇರಳ. ಸೊ ಈ ಒಂದು ಪ್ರಕರಣದಲ್ಲಿ ಸರ್ವೋಚ್ಚ ನ್ಯಾಯಾಲಯವು ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡುವ ಸಂದರ್ಭದಲ್ಲಿ ಅದು ಸಂವಿಧಾನದ ಮೂಲ ರಚನೆಗೆ ಧಕ್ಕೆಯನ್ನು ಉಂಟು ಮಾಡಬಾರದು ಅನ್ನುವಂಥ ಅಂಶವನ್ನು ತನ್ನ ತೀರ್ಪಿನಲ್ಲಿ ಉಲ್ಲೇಖ ಮಾಡಿತು. ಹಾಗಾಗಿ ಕೇಶವಾನಂದ ಭಾರತಿ ಪ್ರಕರಣ ಅತ್ಯಂತ ಪ್ರಮುಖವಾದುದು. ಅವಿಶ್ವಾಸ ಗೊತ್ತುವಳಿ ನಿರ್ಣಯವನ್ನು ನೋ ಕಾನ್ಫಿಡೆನ್ಸ್ ಮೋಷನ್ ಅಂತ ಕರಿತೀವಿ, ಯಾವ ಸದನದಲ್ಲಿ ಮಾತ್ರ ಮಂಡಿಸಬಹುದು? ಇದು ಲೋಕಸಭೆಗೆ ಮಾತ್ರ ಸಂಬಂಧಪಟ್ಟಿರುವಂಥದ್ದು. ಲೋಕಸಭೆಯಲ್ಲಿ ಮಾತ್ರ ಈ ಒಂದು ನಿರ್ಣಯವನ್ನು ಮಂಡಿಸಬಹುದು. ಲೋಕಸಭಾ ಸ್ಪೀಕರ್ರನ್ನು ವಜಾ ಮಾಡುವ ಬಗ್ಗೆ ವಿವರಿಸುವ ಸಂವಿಧಾನದ ವಿಧಿಗಳು ಯಾವುವು? 94 ಮತ್ತು 96 ಈ ವಿಧಿಗಳು ಲೋಕಸಭಾ ಸ್ಪೀಕರ್ ಅವರನ್ನು ತಮ್ಮ ಅಧಿಕಾರದಿಂದ ವಜಾ ಮಾಡುವಂತಹ ಕ್ರಮಗಳ ಬಗ್ಗೆ ವಿವರಣೆಯನ್ನ ನೀಡುತ್ತಾರೆ. ಲೋಕಸಭಾ ಸ್ಪೀಕರ್ ಲೋಕಸಭಾ ಸದಸ್ಯರಲ್ಲಿಯೇ ಒಬ್ಬರನ್ನ ಅವರು ಸ್ಪೀಕರ್ನಾಗಿ ಆಯ್ಕೆ ಮಾಡಿಕೊಂಡಿರ್ತಾರೆ. ಕರ್ನಾಟಕದ ಸಿರಿ ಗಿರೀಶ್ ಈ ಕೆಳಗಿನ ಯಾವ ಪ್ರಕಾರದಲ್ಲಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ಸ್ಥಾನವನ್ನು ಪಡೆದಿದ್ದಾರೆ? ಹೊಸ ರಾಗವನ್ನು ರಚನೆ ಮಾಡುವಂಥ ವಿಭಾಗದಲ್ಲಿ ಕರ್ನಾಟಕದ ಸಿರಿ ಗಿರೀಶ್ ರವರು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ಸ್ಥಾನವನ್ನು ಪಡೆದಿದ್ದಾರೆ. 14 ವರ್ಷದ ಬಾಲಕಿಯಾಗಿರುವಂಥ ಇವರು ನಮೋ ವೀಣಾಪಾಣಿ ಹೆಸರಿನ ರಾಗವನ್ನು ರಚಿಸಿ ಇದೇ ರಾಗದಲ್ಲಿ ದೇವಿ ಸರಸ್ವತಿ ರೂಪಿಣಿ ಎಂಬ ಹಾಡು ಬರೆದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ಸ್ಥಾನವನ್ನು ಪಡೆದಿದ್ದಾರೆ. ಕರ್ನಾಟಕದ ಯಾವ ಸ್ಥಳದಲ್ಲಿ ತ್ಯಾಜ್ಯದಿಂದ ವಿದ್ಯುತ್ ಉತ್ಪಾದನೆ ಮಾಡುವ ಘಟಕ ನಿರ್ಮಾಣ ಮಾಡಲಾಗುತ್ತಿದೆ? ಬೆಂಗಳೂರಿನ ಸಮೀಪ ಇರುವಂತಹ ಬಿಡದಿ ಗ್ರಾಮದಲ್ಲಿ ರಾಜ್ಯದ ಮೊದಲ ತ್ಯಾಜ್ಯದಿಂದ ವಿದ್ಯುತ್ ಉತ್ಪಾದನೆ ಮಾಡುವಂತಹ ಘಟಕವನ್ನು ನಿರ್ಮಾಣಕ್ಕಾಗಿ ಇತ್ತೀಚೆಗೆ ಶಂಕುಸ್ಥಾಪನೆಯನ್ನ ಮಾಡಲಾಗಿದೆ. ಭಾರತವು ಕ್ಲೈಮೇಟ್ ಚೇಂಜ್ ಪರ್ಫಾರ್ಮೆನ್ಸ್ ಸೂಚ್ಯಂಕ 2021ರಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ? ಭಾರತದ ಸ್ಥಾನ 10ನೇ ಸ್ಥಾನದಲ್ಲಿದೆ. ಮರುಬಳಕೆಯ ಇಂಧನಗಳ ಅಳವಡಿಕೆಯಲ್ಲಿ ಭಾರತ 27ನೇ ಸ್ಥಾನದಲ್ಲಿದ್ದು ಕ್ಲೈಮೇಟ್ ಚೇಂಜ್ ಪರ್ಫಾರ್ಮೆನ್ಸ್ ಸೂಚ್ಯಂಕದಲ್ಲಿ 10ನೇ ಸ್ಥಾನದಲ್ಲಿದೆ. ಈ ಒಂದು ಸಮೀಕ್ಷೆಯನ್ನು ನಡೆಸುವಂತಹ ಸಂಸ್ಥೆ ಜರ್ಮನಿ ವಾಚ್ ಎನ್ನುವಂತಹ ಸಂಸ್ಥೆಯಾಗಿದೆ. 2005ರಿಂದ ಇದನ್ನು ಪ್ರತಿ ವರ್ಷ ಸಮೀಕ್ಷೆ ಮಾಡಲಾಗುತ್ತೆ. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಜೋಳದ ರಾಶಿ ಗುಡ್ಡ ಯಾವ ನಗರದ ಹೊರಭಾಗದಲ್ಲಿನ ಪ್ರದೇಶವಾಗಿದೆ? ಹೊಸಪೇಟೆ. ಹೊಸಪೇಟೆ ಹೊರಭಾಗದಲ್ಲಿನ ಜೋಳದ ರಾಶಿ ಗುಡ್ಡದ ಮೇಲೆ ರಾಜ್ಯ ಸರ್ಕಾರ 30 ಅಡಿ ಎತ್ತರದ ವಸ್ತು ಸಂಗ್ರಹಾಲಯ ಮತ್ತು 45 ಅಡಿ ಎತ್ತರದ ಶ್ರೀಕೃಷ್ಣ ದೇವರಾಯನ ಕಂಚಿನ ಪ್ರತಿಮೆಯನ್ನ ನಿರ್ಮಾಣ ಮಾಡುವ ಕಾರಣಕ್ಕೆ ಈ ಒಂದು ಪ್ರದೇಶವನ್ನ ಪ್ರವಾಸಿ ತಾಣವನ್ನಾಗಿ ಅಭಿವೃದ್ಧಿಪಡಿಸಲಾಗುವುದು ಅಂತ ಸರ್ಕಾರ ತಿಳಿಸಿದೆ. ವಿಶ್ವಕಪ್ ಮತ್ತು ಒಲಿಂಪಿಕ್ ಕ್ರೀಡಾಕೂಟಗಳಲ್ಲಿ ಬಾಸ್ಕೆಟ್ಬಾಲ್ ಅಂಕಣದ ಉದ್ದ ಮತ್ತು ಅಗಲವೆಷ್ಟು? 28 × 15 ಮೀಟರ್, ಅಂದರೆ 28 ಮೀಟರ್ ಉದ್ದ, 15 ಮೀಟರ್ ಅಗಲ ಬಾಸ್ಕೆಟ್ಬಾಲ್ ಅಂಕಣದ ಒಂದು ವಿಸ್ತೀರ್ಣವಾಗಿದೆ.
ಫೆಡರೇಷನ್ ಕಪ್, ಚಾಲೆಂಜ್ ಕಪ್ ಈ ಕೆಳಗಿನ ಯಾವ ಕ್ರೀಡೆಗೆ ಸಂಬಂಧಿಸಿವೆ? ಇದಕ್ಕೆ ಸರಿ ಉತ್ತರ ವಾಲಿಬಾಲ್ ಆಟಕ್ಕೆ ಸಂಬಂಧಪಟ್ಟಂತಹ ಟ್ರೋಫಿಗಳಿವು ಫೆಡರೇಷನ್ ಕಪ್ ಮತ್ತು ಚಾಲೆಂಜಸ್ ಕಪ್. ಯಾವ ರಾಜ್ಯಗಳ ಮೂಲಕ ಕೊಂಕಣ ರೈಲ್ವೆ ಮಾರ್ಗ ಹಾದು ಹೋಗುತ್ತದೆ? ಸರಿಯಾದ ಉತ್ತರ ಮಹಾರಾಷ್ಟ್ರ, ಕರ್ನಾಟಕ, ಗೋವಾ. ಆಯ್ಕೆ ಒಂದೇನಿದೆ. ಸೊ ಈ ಮೂರು ರಾಜ್ಯಗಳ ಮೂಲಕ ಹಾದು ಹೋಗುವಂತಹ ರೈಲ್ವೆ ಮಾರ್ಗವನ್ನು ಕೊಂಕಣ ರೈಲ್ವೆ ಮಾರ್ಗ ಅಂತ ಕರಿತೀವಿ. ಇದಾದ ನಂತರ ಪ್ರಾರಂಭವಾಗುವಂಥದ್ದು ಮಲಬಾರ್ ಅಂತ ಕರಿತೀವಿ. ಅದು ಕೇರಳವನ್ನು ಅಟ್ಯಾಚ್ ಆಗಿರುವಂತಹ ರೈಲ್ವೆ ಮಾರ್ಗಗಳು. ಸೊ ಹೀಗಾಗಿ ಮಹಾರಾಷ್ಟ್ರ, ಕರ್ನಾಟಕ, ಗೋವಾ ಒಟ್ಟು 741 ಕಿಲೋಮೀಟರ್ನಷ್ಟು ವ್ಯಾಪ್ತಿಯನ್ನು ಹೊಂದಿರುವಂತಹ ಈ ರೈಲ್ವೆ ಮಾರ್ಗ ಕೊಂಕಣ ರೈಲ್ವೆ ಮಾರ್ಗ ಎಂದು ಇದನ್ನು ಹೆಸರಿಸಲಾಗಿದೆ. ಈ ಕೆಳಗಿನ ಯಾರು ಲೋಕಸಭಾ ಸ್ಪೀಕರ್ ಆಗಿರಲಿಲ್ಲ? 4 ಜನರನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಯಾರು ಲೋಕಸಭಾ ಸ್ಪೀಕರ್ ಆಗಿ ಕೆಲಸವನ್ನ ಮಾಡಿಲ್ಲ? KVK ಸುಂದರಂ, GS ಧಿಲ್ಲಾನ್, ಬಲರಾಮ್ ಭಗತ್, ಹುಕುಂ ಸಿಂಗ್ ಇವರೆಲ್ಲರೂ ಸಮೇತ ಲೋಕಸಭಾ ಸ್ಪೀಕರ್ ಆಗಿ ಕೆಲಸವನ್ನು ಮಾಡಿದ್ದಾರೆ. KVK ಸುಂದರಂ ಸ್ವತಂತ್ರ ಭಾರತದ ಮೊದಲ ಕಾನೂನು ಕಾರ್ಯದರ್ಶಿಯಾಗಿ ಕೆಲಸವನ್ನು ಮಾಡಿದ್ದಾರೆ. ಹಾಗೆಯೇ 5ನೇ ಕಾನೂನು ಆಯೋಗದ ಮುಖ್ಯಸ್ಥರಾಗಿಯೂ ಕೂಡ 1968ರಿಂದ 71ರವರೆಗೆ ಇವರು ಕೆಲಸವನ್ನು ಮಾಡಿದ್ದಾರೆ. ಸ್ಪೀಕರ್ ಆಗಿ ಕರ್ತವ್ಯವನ್ನು ನಿರ್ವಹಿಸಿಲ್ಲ. ಪೋಕ್ಸೋ ಕಾಯ್ದೆ ಯಾವ ವರ್ಷ ಜಾರಿಗೆ ಬಂದಿತು? 2013, 2014, 2012, 2010. ಇದಕ್ಕೆ ಸರಿಯಾದ ಉತ್ತರ 2012. ಪೋಕ್ಸೋ ಅಂದರೆ ದ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಷುಯಲ್ ಅಫೆನ್ಸಸ್ ಆ್ಯಕ್ಟ್ ಅಂತ ಕರಿತೀವಿ. ಸೊ ಮಕ್ಕಳ ಮೇಲೆ ನಡೆಯುವಂತಹ ಲೈಂಗಿಕ ದೌರ್ಜನ್ಯವನ್ನು ತಡೆಯಲಿಕ್ಕೆ ಸರ್ಕಾರ ಒಂದು ಕಾನೂನನ್ನು ಜಾರಿಗೆ ತಂದಿದೆ. ಅದನ್ನು ಪೋಕ್ಸೋ ಆ್ಯಕ್ಟ್ ಅಂತ ಕರಿತೀವಿ. ಇದು ಜಾರಿಗೆ ಬಂದಂತಹ ವರ್ಷ 2012. ಭಾರತ ಸಂವಿಧಾನದ 86ನೇ ತಿದ್ದುಪಡಿ ಯಾವುದಕ್ಕೆ ಸಂಬಂಧಿಸಿದೆ? ಇದು ಪ್ರಾಥಮಿಕ ಶಿಕ್ಷಣಕ್ಕೆ ಸಂಬಂಧಿಸಿದೆ. ನಮಗೆಲ್ಲ ತಿಳಿದಿರುವಂತೆ 1993ರಿಂದ ಶಿಕ್ಷಣವನ್ನು ಮೂಲಭೂತ ಹಕ್ಕನ್ನಾಗಿಸಬೇಕು ಅನ್ನುವಂಥ ಕಾರಣಕ್ಕೆ ಅನೇಕ ಚರ್ಚೆಗಳು ಆರಂಭವಾಗ್ತವೆ. ಅದರಂತೆ ಸಂವಿಧಾನಾತ್ಮಕ ತಿದ್ದುಪಡಿಯನ್ನು ತರಬೇಕೋಸ್ಕರ ಪ್ರಯತ್ನಗಳು ನಡೀತವೆ. ಹಾಗಾಗಿ ಡಿಸೆಂಬರ್ 2002ರಲ್ಲಿ ಸಂವಿಧಾನಕ್ಕೆ 86ನೇ ತಿದ್ದುಪಡಿಯನ್ನು ತರುವ ಮೂಲಕ ಶಿಕ್ಷಣವನ್ನು ಮೂಲಭೂತ ಹಕ್ಕನ್ನಾಗಿ ಮಾಡಲಾಯಿತು. ಅದರಂತೆ 21A ಎನ್ನುವಂಥ ಹೊಸ ಅನುಚ್ಛೇದವನ್ನು ಸೇರಿಸುವ ಮೂಲಕ 6ರಿಂದ 14 ವರ್ಷ ವಯಸ್ಸಿನ ಎಲ್ಲ ಮಕ್ಕಳಿಗೂ ಸಮೇತ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ನೀಡಬೇಕು ಅನ್ನುವಂತಹ ತೀರ್ಮಾನಕ್ಕೆ ಬರಲಾಯಿತು. ಲೋಕಸಭೆಯ ಯಾವ ಸಭಾಪತಿಯನ್ನು ಅವರು ಅಧಿಕಾರದಲ್ಲಿರುವಾಗಲೇ ಪಕ್ಷದಿಂದ ವಜಾ ಮಾಡಲಾಯಿತು? ಸೋಮನಾಥ್ ಚಟರ್ಜಿ ಅವರು. ಸೊ 2008ರಲ್ಲಿ UPA ಸರ್ಕಾರ ಕೇಂದ್ರದಲ್ಲಿ ಅಧಿಕಾರದಲ್ಲಿರುತ್ತೆ. ಆ ಸಂದರ್ಭದಲ್ಲಿ ಸೋಮನಾಥ್ ಚಟರ್ಜಿಯವರು ಕಮ್ಯುನಿಸ್ಟ್ ಪಕ್ಷದಿಂದ ಸಂಸದರಾಗಿ ಆಯ್ಕೆಯಾಗಿ ಲೋಕಸಭಾ ಸ್ಪೀಕರ್ ಆಗಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಭಾರತ ಮತ್ತು ಅಮೆರಿಕ ಅಣ್ವಸ್ತ್ರ ಒಪ್ಪಂದಕ್ಕೆ ಸಂಬಂಧಪಟ್ಟಂತೆ ಭಿನ್ನಾಭಿಪ್ರಾಯ ಉಂಟಾಗಿ ಕಮ್ಯುನಿಸ್ಟ್ ಪಕ್ಷ UPAಗೆ ನೀಡಿದಂತಹ ಬೆಂಬಲವನ್ನು ಹಿಂಪಡೆಯುತ್ತೆ. ಆ ಸಂದರ್ಭದಲ್ಲಿ ಸೋಮನಾಥ್ ಚಟರ್ಜಿಯವರಿಗೂ ಸಮೇತ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಲಿಕ್ಕೆ ಆ ಪಕ್ಷ ಸೂಚನೆಯನ್ನು ನೀಡುತ್ತೆ. ಆದರೆ ಸೋಮನಾಥ್ ಚಟರ್ಜಿಯವರು ಅದನ್ನು ಪಾಲಿಸದೇ ಇರುವಂತಹ ಕಾರಣಕ್ಕೆ ಅವರನ್ನು ಪಕ್ಷದಿಂದ ವಜಾ ಮಾಡಲಾಯಿತು. ಇವುಗಳಲ್ಲಿ ಯಾವುದು ಬಲವಂತರಾಯ್ ಮೆಹ್ತಾ ಸಮಿತಿಯ ಪ್ರಮುಖ ಕಾಳಜಿಯಾಗಿತ್ತು? ಸಮುದಾಯದ ಕೆಲಸಗಳಲ್ಲಿ ಸಾರ್ವಜನಿಕರ ಭಾಗವಹಿಸುವಿಕೆ. 1957ರಲ್ಲಿ ನೇಮಕವಾದಂತಹ ಬಲವಂತರಾಯ್ ಮೆಹ್ತಾ ಕಮಿಟಿ ಏನಿದೆ, ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಜಾರಿಗೆ ತರಲಿಕ್ಕೆ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಇದರ ಬಹುಮುಖ್ಯ ಉದ್ದೇಶ ಸಮುದಾಯದ ಕೆಲಸಗಳಲ್ಲಿ ಸಾರ್ವಜನಿಕರ ಭಾಗವಹಿಸುವಿಕೆಯನ್ನು ಮೂಡಿಸುವುದಾಗಿತ್ತು. 2011ರ ಜನಗಣತಿಯ ಪ್ರಕಾರ ಭಾರತದ ಸಾಕ್ಷರತಾ ಪ್ರಮಾಣ ಎಷ್ಟು? ಆಗ ಭಾರತದ ಒಟ್ಟು ಸಾಕ್ಷರತಾ ಪ್ರಮಾಣ 74% ಸಾಕ್ಷರತಾ ಪ್ರಮಾಣವನ್ನು ಹೊಂದಿತ್ತು. ಇದರಲ್ಲಿ ಪುರುಷ ಸಾಕ್ಷರತಾ ಪ್ರಮಾಣ 82.1% ಆದರೆ ಮಹಿಳಾ ಸಾಕ್ಷರತಾ ಪ್ರಮಾಣ 65.5%ನಷ್ಟು ಹೊಂದಿತ್ತು.
ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಈ ಕೆಳಕಂಡುದರ ಅನ್ವಯ ಸ್ಥಾಪಿಸಲಾಗಿದೆ. ರಾಜ್ಯ ನಿರ್ದೇಶಕ ತತ್ವಗಳು, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂತ ಕರಿತೀವಿ. ಸಂವಿಧಾನದ 4ನೇ ಭಾಗದಲ್ಲಿ 36ನೇ ವಿಧಿಯಿಂದ 51ನೇ ವಿಧಿಯವರೆಗೂ ವಿವರಿಸಲ್ಪಟ್ಟಿರುವಂಥ ರಾಜ್ಯ ನಿರ್ದೇಶಕ ತತ್ವಗಳೇನಿದ್ದಾವೆ ಇವು ಸುಖಿ ರಾಜ್ಯದ ಪರಿಕಲ್ಪನೆಯನ್ನು ಹೊಂದಿವೆ. ಇದರ ಅನ್ವಯ ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಜಾರಿಗೆ ತರಲಾಗಿದೆ. ನಮ್ಮ ದೇಶದ ಪ್ರಥಮ ಸಾಮಾನ್ಯ ನ್ಯಾಯ ತೀರ್ಮಾನ ಸಂಚಾರಿ ನ್ಯಾಯಾಲಯವು ಪುನ್ಬಾನಾ ಗ್ರಾಮದಲ್ಲಿ ಉದ್ಘಾಟಿಸಲಾಯಿತು. ಇದು ಯಾವ ರಾಜ್ಯದಲ್ಲಿದೆ? ಹರಿಯಾಣ ರಾಜ್ಯದ ಮೇವಾತ್ ಎನ್ನುವಂತಹ ಜಿಲ್ಲೆಯ ಪುನ್ಬಾನಾ ಗ್ರಾಮದಲ್ಲಿ ಭಾರತದ ಮೊದಲ ಸಂಚಾರಿ ನ್ಯಾಯಾಲಯ ಉದ್ಘಾಟನೆಯಾಗುತ್ತೆ. ಇದು ಉದ್ಘಾಟನೆಯಾದಂತಹ ವರ್ಷ 2007. ರಾಷ್ಟ್ರಪತಿಯವರು ತಮ್ಮ ಕಾರ್ಯವನ್ನು ನಿರ್ವಹಿಸುವಾಗ ಸಚಿವ ಮಂಡಳಿಯ ಸಲಹೆಯ ಮೇರೆಗೆ ಕಾರ್ಯನಿರ್ವಹಿಸಬೇಕಾದರೂ ಈ ಕೆಳಕಂಡ ಯಾವ ವಿಷಯದಲ್ಲಿ ಅವರ ವಿವೇಚನೆಯಿಂದ ನಡೆದುಕೊಳ್ಳುವ ಅವಕಾಶವಿರುತ್ತದೆ? ಅಂದರೆ ಕೊಟ್ಟಿರುವಂಥ 4 ಆಯ್ಕೆಗಳಲ್ಲಿ ರಾಷ್ಟ್ರಪತಿಯವರ ವಿವೇಚನಾಧಿಕಾರಕ್ಕೆ ಸಂಬಂಧಪಟ್ಟ ಅಂಶ ಯಾವುದು? ಇದಕ್ಕೆ ಸರಿ ಉತ್ತರ ಬಹುಮತ ಹೊಂದಿರುವಂತಹ ಪಕ್ಷದ ನಾಯಕನನ್ನು ಸರ್ಕಾರ ರಚಿಸಲು ಆಹ್ವಾನಿಸುವುದು. ಈ ಒಂದು ಅಂಶ ಏನಿದೆ ರಾಷ್ಟ್ರಪತಿಯವರ ವಿವೇಚನಾಧಿಕಾರಕ್ಕೆ ಬಿಟ್ಟಿದ್ದು. ಬರ್ಗಾ ಕಾರ್ಯಾಚರಣೆ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಇದಕ್ಕೆ ಸರಿ ಉತ್ತರ 1978ರಲ್ಲಿ ಪಶ್ಚಿಮ ಬಂಗಾಳ ಸರ್ಕಾರ ಜಾರಿಗೆ ತಂದಂತಹ ಭೂ ಸುಧಾರಣಾ ಕ್ರಮಗಳನ್ನು ಈ ಒಂದು ಕಾರ್ಯಾಚರಣೆಯಡಿಯಲ್ಲಿ ಮಾಡಲಾಯಿತು. OBCಗಳಿಗೆ ಸಂಬಂಧಿಸಿದಂತೆ ಕೆಳಕಂಡ ಯಾವ ಆಯೋಗಗಳು ಸಂಬಂಧಿಸಿವೆ? ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂದರೆ ಹಿಂದುಳಿದ ವರ್ಗಗಳಿಗೆ ಸಂಬಂಧಪಟ್ಟ ಹಾಗೆ ಯಾವ ಆಯೋಗಗಳು ಕೆಲಸವನ್ನು ಮಾಡಿದ್ದಾವೆ? 1, 2, 3 ಅಂದರೆ ನಾಗನಗೌಡ ಸಮಿತಿ 1953, LG ಹಾವನೂರು ಆಯೋಗ 1972-73, ಹಾಗೆಯೇ ವೆಂಕಟಸ್ವಾಮಿ ಆಯೋಗ 1986. ಈ 3 ಆಯೋಗಗಳು ಸಮೇತ ಹಿಂದುಳಿದ ವರ್ಗಗಳ ಸುಧಾರಣೆಗಾಗಿ ನೇಮಕಗೊಂಡಂತಹ ಸಮಿತಿಗಳಾಗಿದ್ದಾವೆ. ಪ್ರತಿ ವರ್ಷವೂ ಅಧಿಕೃತವಾಗಿ ಭಾರತದಲ್ಲಿ ಆರ್ಥಿಕ ಸಮೀಕ್ಷೆಯನ್ನು ಪ್ರಕಟಿಸುವವರು ಯಾರು? ಆಯ್ಕೆ 3 ಹಣಕಾಸು ಸಚಿವಾಲಯ, ದ ಫೈನಾನ್ಸ್ ಮಿನಿಸ್ಟ್ರಿ ಅಂತ ಕರಿತೀವಿ. ಇವರು ಪ್ರತಿ ವರ್ಷ ಬಜೆಟ್ ಪೂರ್ವದಲ್ಲಿ ಅಂದರೆ ಬಜೆಟ್ ಮಂಡನೆ ಮಾಡುವುದಕ್ಕಿಂತ ಪೂರ್ವದಲ್ಲಿ ಮುಂಚೆ ಭಾರತದ ಆರ್ಥಿಕ ಸಮೀಕ್ಷೆಯನ್ನು ಪ್ರತಿ ವರ್ಷ ಪ್ರಕಟ ಮಾಡ್ತಾರೆ. ಈ ಆರ್ಥಿಕ ಸಮೀಕ್ಷೆ ಏನಿದೆ ಕಳೆದ 1 ವರ್ಷದಲ್ಲಿ ಮಾಡಲಾದಂತಹ ಆರ್ಥಿಕ ಕಾರ್ಯಕ್ರಮಗಳ ಸಂಪೂರ್ಣವಾದಂಥ ವರದಿಯನ್ನು ಒಳಗೊಂಡಿರುತ್ತೆ. ಕರ್ನಾಟಕದ ಭೂಮಿ ಪರಿಯೋಜನೆ ಯಾವುದಕ್ಕೆ ಸಂಬಂಧಿಸಿದೆ? ಇದು ಭೂ ದಾಖಲೆಗಳ ಕಂಪ್ಯೂಟರೀಕರಣ. ರೈತರಿಗೆ ಬೇಕಾದಂತಹ ಪಹಣಿ ಇರ್ಬೋದು ಅಥವಾ ಅವರ ಭೂ ದಾಖಲೆಗಳನ್ನು ಕಂಪ್ಯೂಟರೀಕರಣ ಮಾಡಿರುವಂತಹ ಸರ್ಕಾರದ ಯೋಜನೆಯನ್ನು ಭೂಮಿ ಯೋಜನೆ ಅಂತ ಕರಿತೀವಿ. ಸ್ನೇಹಿತರೆ, ನಿಮಗಾಗಿ 2 ಪ್ರಶ್ನೆಗಳು. ಇವುಗಳ ಉತ್ತರವನ್ನು ಕಮೆಂಟ್ನಲ್ಲಿ ನೀಡಿ. ಪ್ರಸ್ತುತ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಆಯುಕ್ತರು ಯಾರು? 2ನೇ ಪ್ರಶ್ನೆ, ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಸ್ತುತ ಅಧ್ಯಕ್ಷರು ಯಾರು? ಈ 2 ಪ್ರಶ್ನೆಗಳಿಗೂ ಕಮೆಂಟ್ನಲ್ಲಿ ಉತ್ತರವನ್ನು ನೀಡಿ. ಮುಂದಿನ ಮತ್ತೊಂದು ಉಪಯುಕ್ತ ವಿಡಿಯೋದೊಂದಿಗೆ ತಮ್ಮನ್ನು ಭೇಟಿಯಾಗೋಣ. ಧನ್ಯವಾದಗಳು.